ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ. ಅದೇ ರೀತಿಯಾಗಿ ಹೆಚ್ಚು ಬಾಯಾರಿಕೆ ಅಂತೂ ಆಗುತ್ತೆ. ಅಂಥದ್ರಲ್ಲಿ ಏನಪ್ಪ ಇವರು ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದಾರೆ, ಬಿಸಿ ನೀರನ್ನು ಕಾಯಿಸ್ತಾ ಇದ್ದಾರೆ ಯಾಕಿರ್ಬೋದು ಅಂತ ನಿಮ್ಮಲ್ಲಿ ಪ್ರಶ್ನೆ ಕಾಡ್ತಾ ಇದೆಯಾ? ಖಂಡಿತ ಯಾಕೆ ಅಂತ ಹೇಳ್ತೀನಿ. ಬಿಕಾಸ್ ಮನೆಯಲ್ಲಿ ಒಂಚೂರು ಕೋಲ್ಡ್ ಕಾಫ್ ಅಂತಕ್ಕಂಥದ್ದು ಮಕ್ಕಳಿಗೂ ಇದೆ, ಅದೇ ರೀತಿಯಾಗಿ ನಮ್ಮ ದೊಡ್ಡವರಲ್ಲೂ ಇದೆ. ಸೊ ಹಾಗಾಗಿ ಡಾಕ್ಟರ್ ಬಿಸಿ ನೀರನ್ನು ಕುಡಿಲಿಕ್ಕೆ ಈ ಬಿಸಿಲಲ್ಲೂ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಆದರೂ ಕುಡಿಲೇಬೇಕಾಗಿದೆ. ಸೊ ಲೆಟ್ಸ್ ಬಿ ಕೇರ್ಫುಲ್, ಬಿ ಹೈಡ್ರೇಟೆಡ್ ಆ್ಯಂಡ್ ಹ್ಯಾವ್ ಫ್ರೂಟ್ಸ್ ಮಚ್ ಆ್ಯಂಡ್ ಆಲ್ಸೋ ಹೆಚ್ಚು ನೀರನ್ನು ಕುಡೀರಿ. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಇನ್ನೂ ಹೆಚ್ಚಾದಂತಹ ವೀಡಿಯೋಸನ್ನು ಆಲ್ರೆಡಿ ನಾನು ಮೆಂಟಲ್ ಹೆಲ್ತ್ಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ರಿಲೇಟೆಡ್ ಆಗಿರ್ಬೋದು, ಮಾನಸಿಕವಾದಂತಹ ಆರೋಗ್ಯಕ್ಕೆ ಆಗ್ಬೋದು, ದೈಹಿಕ ಆರೋಗ್ಯಕ್ಕೆ ಆಗ್ಬೋದು ಇಂಪಾರ್ಟೆನ್ಸ್ ಕೊಡುವಂತಹ ವೀಡಿಯೋಸನ್ನು ಮಾಡಲಾಗಿದೆ. ದಯವಿಟ್ಟು ಅವನ್ನೂ ಸಹ ಹೋಗಿ ನೋಡಿ. ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಆ್ಯಂಡ್ ಆಲ್ಸೋ ಇಂಟ್ರೆಸ್ಟಿಂಗ್ ಆಗಿದೆ. ಈ ಡೈಲಾಗ್ ನಾನು ಯಾವಾಗಲೂ ಎಲ್ಲ ವೀಡಿಯೋಸ್ಗೂ ಹೇಳ್ತಾ ಇರ್ತೀನಿ. ಬಿಕಾಸ್ ಇಟ್ಸ್ ಫ್ಯಾಕ್ಟ್. ನಾನು ಮಾಡುವಂಥ ವೀಡಿಯೋಸು ಕೇವಲ ಕಂಟೆಂಟ್ ರಿಲೇಟೆಡ್ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಆಗಿರುತ್ತೆ. ನನ್ನ ಒಂದು ವೀಡಿಯೋಸ್ನ ನೋಡೋರಿಗೆ ಕಲಿಯುವಂಥ ಒಂದು ಅಂಶ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ನನ್ನ ವೀಡಿಯೋಸಲ್ಲಿ ನಿಮಗೆ ಏನಾದರೂ ಒಂದು ತಿಳ್ಕೊಳ್ಳಿಕ್ಕಾಗ್ಬೋದು, ಏನಾದರೂ ಒಂದು ಮೆಸೇಜ್ ಆಗ್ಬೋದು, ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿರುವಂತಹ ಅಂಶ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮಲ್ಲಿ ಹಲವಾರು ಜನ ನಮಗೆ ಹೇಳಿರ್ಬೋದು ಅಥವಾ ಬೇರೆಯವ್ರಿಗೆ ಆಗಿರ್ಬೋದು ಹೇಳಿರೋದನ್ನು ನಾವು ಕೇಳ್ಪಟ್ಟಿರ್ತೀವಿ. ನಿಮಗೊಂಚೂರು ಆ್ಯಟಿಟ್ಯೂಡ್ ಇದೆ ಅಂತ ಅನಿಸುತ್ತೆ ಅಥವಾ ಅವ್ರಿಗೆ ಜಾಸ್ತಿ ಆ್ಯಟಿಟ್ಯೂಡ್ ಇದೆ ಅಂತ ಅನಿಸುತ್ತೆ ಅಂತ ಈ ರೀತಿಯ ಒಂದು ಮಾತುಕತೆಗಳಾಗಿರೋದನ್ನು ನೀವು ಕೇಳ್ಪಟ್ಟಿರ್ತೀರ. ಆ್ಯಟಿಟ್ಯೂಡ್ ಅಂದರೆ ಏನು, ಯಾವ ರೀತಿ ಆ್ಯಟಿಟ್ಯೂಡ್ ಇದ್ದರೆ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿರಲ್ಲ, ಆ್ಯಂಡ್ ಪಾಸಿಟಿವ್ ಆಗಿದ್ದರೆ ಏನಾಗುತ್ತೆ, ನೆಗೆಟಿವ್ ಆಗಿದ್ದರೆ ಏನಾಗುತ್ತೆ, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ನಮ್ಮ ಜೀವನದಲ್ಲಿ ಡೈಲಿ ಲೈಫ್ ಏನಿರುತ್ತೆ ಅಥವಾ ನಮ್ಮ ಡೈಲಿ ಕೆಲಸ ಕಾರ್ಯಗಳೇನಿರುತ್ತೆ ಅದು ಮಾಡ್ಕೊಳ್ತಾ ಹೋಗಲಿಕ್ಕೂ ತುಂಬಾ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರುವಂತಹ ಕ್ಲೈಮೇಟ್ ಆಗ್ಬೋದು ಅಥವಾ ವಾತಾವರಣ, ಪರಿಸರ ಅಂತ ಏನು ಹೇಳ್ತೀವಿ, ಇವುಗಳು ನಮ್ಮ ಬಿಹೇವಿಯರ್ ಮೇಲೆ ಆಗ್ಬೋದು ಅಥವಾ ಆ್ಯಟಿಟ್ಯೂಡ್ ಮೇಲೆ ಆಗ್ಬೋದು ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಇನ್ ಕೇಸ್ ಅನಿಸಿದ್ರೆ ಯಾಕೆ ಪ್ರಭಾವ ಬೀರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ತಿಳಿದಿರುವಂತಹ ಅಂಶಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಅದರಿಂದ ನನಗೂ ಸಹ ಹೆಲ್ಪ್ ಆಗುತ್ತೆ. ಮ್ಯೂಚುವಲ್ ಆಗಿ ಒಬ್ರಿಗೊಬ್ರು ಗೊತ್ತಿರೋಂಥ ಅಂಶಗಳನ್ನು ಶೇರ್ ಮಾಡ್ಕೊಂಡಂಗೂ ಆಗುತ್ತೆ. ಸೊ ಹಾಗಾದರೆ ಆ್ಯಟಿಟ್ಯೂಡ್ ಅಥವಾ ಈ ವರ್ತನೆ ಅಂತಕ್ಕಂಥದ್ದು ನಾವು ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ವಾತಾವರಣ ಏನಿದೆ ಅದು ಸಹ ಈ ಚೇಂಜ್ ಆಫ್ ಆ್ಯಟಿಟ್ಯೂಡ್ ಆಗ್ಬೋದು, ಚೇಂಜ್ ಆಫ್ ಬಿಹೇವಿಯರ್ಗೆ ಆಗ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ತುಂಬಾ ಎಫೆಕ್ಟ್ ಬೀರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದರೆ, ನೀವು ಗಮನಿಸಿರ್ಬೋದು, ನಮಗೆ ತಂಪಾದ ವಾತಾವರಣ ನಮ್ಮ ಸುತ್ತಮುತ್ತಲೂ ಇದ್ದಾಗ, ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮ ಮನಸ್ಸು ಸಹ ಶಾಂತವಾಗಿರುತ್ತೆ, ಮೈಂಡು ಸಹ ನಾವು ಏನು ಹೇಳಿದ್ರು ಮಾಡೋ ಅಷ್ಟು ಕ್ಯಾಪಬಿಲಿಟಿಯನ್ನು ಹೊಂದಿರುತ್ತೆ. ಆ್ಯಂಡ್ ನೀವು ಸಮ್ಮರಲ್ಲಿ ತುಂಬಾ ಏನು ಇರಿಟೇಟ್ ಫೀಲ್ ಆಗ್ತಾ ಇರ್ತೀರ ಆ್ಯಂಡ್ ತುಂಬ ಸೆಕೆ ಆಗ್ತಾಯಿದೆ ಅಂತಂದರೆ ನಿಮ್ಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ, ತುಂಬ ಅಗ್ರೆಸಿವ್ ಆಗಿ ಇರಬೇಕು ಅಂತ ಅನಿಸುತ್ತೆ, ತುಂಬಾ ಸಣ್ಣ ವಿಷಯಕ್ಕೆಲ್ಲ ಕೋಪ ಬರ್ತಾ ಇರುತ್ತೆ ಆ್ಯಂಡ್ ನಾನೀಗಾಗಲೇ ಹೇಳ್ದಂಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಸುತ್ತಮುತ್ತಲೂ ಇರ್ತಕ್ಕಂಥ ಕ್ಲೈಮೇಟು ನಮ್ಮ ಆ್ಯಟಿಟ್ಯೂಡ್ ಅಥವಾ ವರ್ತನೆ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ನಿಮ್ಗೆ ಇವಾಗ ಗೊತ್ತಾಯಿತು ಅಲ್ವಾ? ಸೊ ಇದೊಂದು ಸಣ್ಣ ಎಕ್ಸಾಂಪಲ್ ಆಗಿತ್ತು ಅಷ್ಟೇ. ನೀವು ನೋಡಿರ್ಬೋದು, ಮನೆಯಲ್ಲಿ ಸಣ್ಣ ವಿಷಯಕ್ಕೆಲ್ಲನೂ ಒಂದು ರೀತಿಯ ಕಿರಿಕಿರಿಗಳು ಉಂಟಾಗ್ತಾ ಇದೆ ಅಂತಂದರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಕ್ಲೈಮೇಟ್ ಸಹ ಒಂದು ರೀಸನ್ ಅಂತ ಇಲ್ಲಿ ಹೇಳ್ಬೋದು ಅಲ್ವಾ? ಅಷ್ಟಕ್ಕೂ ಆ್ಯಟಿಟ್ಯೂಡ್ ಅನ್ನೋದು ಪಾಸಿಟಿವ್ ಆಗಿರಬೇಕಾ, ನೆಗೆಟಿವ್ ಆಗಿರಬೇಕಾ? ಪಾಸಿಟಿವ್ ಆಗಿರಬೇಕು ಅಂದರೆ ಹೇಗಿರಬೇಕು, ನೆಗೆಟಿವ್ ಆಗಿರಬೇಕು ಅಂದರೆ ನಾವು ಯಾವ ರೀತಿಯ ಒಂದು ಅಂಶಗಳನ್ನು ಫಾಲೋ ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ನಾನೊಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ ಅನ್ನೋದ್ರ ಮೇಲೆ ಜನ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಡಿಪೆಂಡ್ ಆಗಿರುತ್ತೆ. ನಮ್ಮನ್ನು ಅವರಲ್ಲಿ ನಮ್ಮವರು ಅನ್ನೋದನ್ನು ಅವ್ರು ತೋರಿಸ್ಕೊಳ್ತಾರೆ ಅನ್ನೋದಾದರೆ ಅವ್ರಿಗೆ ನಮ್ಮ ಆ್ಯಟಿಟ್ಯೂಡ್ ಇಷ್ಟ ಆಗಿದೆ ಅಂತ. ಇಲ್ಲ ನಮ್ಮನ್ನು ಸಪ್ರೇಟ್ ಇಟ್ಟಿದ್ದಾರೆ, ದೇ ಆರ್ ಲೈಕ್ ಅವೇ ಫ್ರಮ್ ಅಸ್ ಅಂತ ಅಂದರೆ ಸೊ ನಮ್ಮ ಆ್ಯಟಿಟ್ಯೂಡಲ್ಲಿ ಏನೋ ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಅಷ್ಟಕ್ಕೂ
ಆ್ಯಟಿಟ್ಯೂಡ್ ವರ್ತನೆಯಲ್ಲಿ ಪಾಸಿಟಿವಿಟಿ ನೆಗೆಟಿವಿಟಿ ಅನ್ನೋದು ಹೇಗಿರುತ್ತೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೂ ಸಹ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಅಂದ್ಕೊಳ್ಳಿ, ನಮಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ, ಆದರೂ ನಾವು ಕೀಪ್ ಆನ್ ಕೆಲಸ ಮಾಡ್ತಾನೆ ಇರ್ತೀವಿ, ಹೊರಗಡೆ ನಗ್ನಗ್ತಾ ಇರ್ತೀವಿ. ಇದರಿಂದ ಹೊರಗಿನವ್ರಿಗೆ ಇದು ಆಪೋಸಿಟ್ ಪರ್ಸನ್ಗೆ ಇದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಅನಿಸ್ಬೋದು. ಈ ಒಳಗಡೆ ಎಷ್ಟೇ ಕಷ್ಟ ಇದ್ದರೂ ಹೊರಗಡೆ ತೋರಿಸ್ಕೊಳ್ಳಲ್ಲ ಈ ವ್ಯಕ್ತಿ ಎಷ್ಟು ಏನು ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ ಇರ್ಬೋದು ಅಂತ ಅನಿಸ್ಬೋದು. ಆದರೆ ಈ ಒಂದು ಆ್ಯಟಿಟ್ಯೂಡ್ ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ನಿಮ್ಗೆ ಅನಿಸಲ್ವಾ? ಯಾಕೆ ಅಂದರೆ ಆಲ್ರೆಡಿ ನೀವು ಸಫರ್ ಆಗ್ತಾ ಇದ್ದೀರಾ ಅಂದರೆ ಈಗ ನೀವು ನಟನೆ ಮಾಡ್ಬೋದು, ಆದರೆ ಒಂದಲ್ಲ ಒಂದಿನ ಎಲ್ಲ ಒಂದು ಎಮೋಷನ್ಸು ಬರ್ಸ್ಟ್ ಔಟ್ ಆಗಿ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ನಾವೀಗೇನು ಆರೋಗ್ಯಕರ ಒಂದು ಸಂಬಂಧಗಳನ್ನು ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಮೇಂಟೈನ್ ಮಾಡ್ತಾ ಇರ್ತೀವಿ ಅಥವಾ ಇಟ್ಕೊಂಡಿರ್ತೀವಿ, ಇವೆಲ್ಲನೂ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಾಟ್ ಯು ಆರ್ ಅಂತಕ್ಕಂಥದ್ದು ನಿಮಗೇನು ಅನಿಸುತ್ತೆ, ನಿಮಗೆ ಹೇಗಿರಬೇಕು ಅನಿಸುತ್ತೆ, ಇಫ್ ಯು ಆರ್ ಮೆಂಟಲಿ ಫಿಸಿಕಲಿ ನಾಟ್ ಸ್ಟ್ರಾಂಗ್, ನಾಟ್ ವೆಲ್, ಪ್ಲೀಸ್ ಡು ನಾಟ್ ಕ್ಯಾರಿ ಇಟ್ ಫಾರ್ವರ್ಡ್ ಅಂತ ನನ್ನ ಒಂದು ಮೆಸೇಜ್ ಅಷ್ಟೇ ಆ್ಯಂಡ್ ನನ್ನ ಒಂದು ಉದ್ದೇಶ. ಈಗ ತಾನೇ ನಾನು ಕೊಟ್ಟಂತಹ ಎಕ್ಸಾಂಪಲ್ ಮುಖಾಂತರ ನಿಮ್ಗೊಂದು ಪಾಯಿಂಟ್ ಅರ್ಥ ಆಗಿರ್ಬೋದು. ನಾವು ಫಿಸಿಕಲಿ ಅನ್ಫಿಟ್ ಇದ್ದಾಗ ಅಥವಾ ಫಿಸಿಕಲಿ ಅನ್ಹೆಲ್ದಿ ಇದ್ದಾಗ ಮೇಲ್ನೋಟಕ್ಕೆ ನಾವು ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿದ್ದು ಕೆಲಸ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ತಾತ್ಕಾಲಿಕವಾಗಿ ಅನ್ನೋದಾದರೆ, ಇಲ್ಲಿ ನಾವು ಎಲ್ಲರ ಜೊತೆ ಹ್ಯಾಪಿಯಾಗಿ ಇದ್ದೀವಿ, ಹ್ಯಾಪಿನೆಸ್ ಅನ್ನೋ ಒಂದು ಪಾಯಿಂಟ್ ಇದೆ ನಮ್ಮ ಲೈಫಲ್ಲಿ. ಆದರೆ ಇದನ್ನು ಇನ್ನೂ ಒಂದು ಕೋಣದಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ನಾವು ಫಿಸಿಕಲಿ ಫಿಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಫಿಸಿಕಲಿ ಹೆಲ್ದಿ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಕ್ಯೂರ್ ಮಾಡ್ಕೊಳ್ಳಿಕ್ಕೆ, ಫಿಸಿಕಲಿ ಫಿಟ್ ಇರೋದಕ್ಕೆ ಯಾವುದಾದ್ರೂ ಎಕ್ಸಸೈಸಸ್ ಮಾಡೋದಾಗಿರ್ಬೋದು, ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಎಕ್ಸಸೈಸಸ್ ಇದೆ ಅಥವಾ ಏನೆಲ್ಲ ಮಾರ್ಗಗಳಿದೆ ಅದನ್ನು ಫಾಲೋ ಅಪ್ ಮಾಡಿ ಹ್ಯಾಪಿನೆಸ್ ಅಂತಕ್ಕಂಥದ್ದು ತನಗೆ ತಾನೇ ನಮ್ಮ ಒಂದು ಬಾಡಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆರೋಗ್ಯ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಇದೆ ಅನ್ನೋದಾದರೆ ಆಟೋಮೆಟಿಕ್ಕಾಗಿ ನಮಗೆ ಮೆಂಟಲಿ ನಾವು ಸ್ಟ್ರಾಂಗ್ ಇರ್ತೀವಿ, ಎಲ್ಲರ ಹತ್ರ ಹ್ಯಾಪಿಯಾಗಿ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಇರಲಿಕ್ಕೆ ನಮಗೆ ಸಹಕರಿಸುತ್ತೆ. ಸೊ ಹಾಗಾಗಿ ಈ ನ್ಯಾಚುರಲ್ ಹ್ಯಾಪಿನೆಸ್ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಆರ್ಟಿಫಿಷಿಯಲ್ ಆಗಿ ನಾವು ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಗ್ನಗ್ತಾ ಇರ್ತಕ್ಕಂಥದ್ದು ಅನ್ನೋದು ವಿಚ್ ಈಸ್ ನಾಟ್ ಕ್ವೈಟ್ ಗುಡ್ ಅಂತ ನನ್ನ ಭಾವನೆ. ಅದು ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಂಗೆ ಆಗುತ್ತೆ ಅಲ್ವಾ ಸ್ನೇಹಿತರೆ? ದೈಹಿಕ ಆರೋಗ್ಯ ಅಂತಕ್ಕಂಥದ್ದು ಚೆನ್ನಾಗಿರಬೇಕು ಅಂತಂದರೆ ನಾವು ಒಳ್ಳೆಯ ಆಹಾರವನ್ನು ತಗೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನೊಂದು ಸ್ಮಾಲ್ ಡಿಶನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೀತಿಯ ಸಲಾಡ್ ಆಗಿದೆ ಇದು. ಸೊ ಇದು ಮನೆಯಲ್ಲಿ ಅವಕಾಡೋ ಇದ್ದಿದ್ದರಿಂದ ನಾನು ಅವಕಾಡೋ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಲಾಸ್ಟ್ ಟೈಮ್ ನೀವು ಶಾರ್ಟ್ಸ್ ನೋಡ್ಬೋದು, ಅದರಲ್ಲಿ ನಾನು ಒಂದು ಸ್ಮೂದಿಯನ್ನು ಪ್ರಿಪೇರ್ ಮಾಡಿದ್ದೆ. ಈಗ ಮತ್ತೊಂದು ಅವಕಾಡೋ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅದನ್ನು ಸ್ಯಾಲೆಡ್ ಮುಖಾಂತರ ಸೇವನೆ ಮಾಡಲಿಕ್ಕೆ ಇಲ್ಲಿ ಒಂದು ಡಿಶನ್ನು ಪ್ರಿಪೇರ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಟೇಸ್ಟಿಯಾಗಿ ಇದರ ಒಂದು ಏನು ರುಚಿ ಅಂತಕ್ಕಂಥದ್ದು ಟರ್ನ್ ಆಗುತ್ತೆ ಅಂತ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವಿಚ್ ಈಸ್ ಹೆಲ್ದಿ ಆಲ್ಸೋ. ನಮ್ಮ ಬಾಡಿ ಅಂತಕ್ಕಂಥದ್ದು ಹೆಲ್ದಿಯಾಗಿ ಇಟ್ಕೋಬೇಕು ಅಂದರೆ ಈ ರೀತಿಯ ಸಣ್ಣ ಪುಟ್ಟ ಒಂದು ಸಲಾಡ್ಸನ್ನು ಆಗ್ಬೋದು ಅಥವಾ ಡಿಶಸನ್ನು ಆಗ್ಬೋದು ನಮ್ಮ ಹೆಲ್ತ್ಗೆ ಬೆನಿಫಿಟ್ ಕೊಡುವಂಥದ್ದನ್ನು ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಈ ಮುಂಚೆ ನಾನು ಡಿಸ್ಕಸ್ ಮಾಡಿದಾಗೆ ಹ್ಯಾಪಿನೆಸ್ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಆದಷ್ಟಕ್ಕದೇ ಹುಟ್ಟಬೇಕೇ ಹೊರತು ನಾವು ನಟನೆ ಮಾಡೋದ್ರಿಂದ ಬರ್ತಕ್ಕಂಥ ಹ್ಯಾಪಿನೆಸ್ ಅಂತಕ್ಕಂಥದ್ದು ನಮಗೂ ಒಳ್ಳೆಯದಲ್ಲ, ಇತರರಿಗೂ ಒಳ್ಳೆಯದಲ್ಲ. ಸೊ ನಿಮ್ಗೆ ಈ ಪಾಯಿಂಟ್ ಇಷ್ಟ ಅನಿಸಿದ್ರೆ, ಕರೆಕ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಅಷ್ಟಕ್ಕೂ ಗುಡ್ ಆ್ಯಟಿಟ್ಯೂಡ್ ಅಂದರೆ ಏನು, ಬ್ಯಾಡ್ ಆ್ಯಟಿಟ್ಯೂಡ್ ಅಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನನ್ನು ಮಾಡ್ತೀನಿ. ನಿಮಗೂ ಕರೆಕ್ಟ್ ಅನಿಸಿದ್ರೆ ನೀವು ಅಗ್ರಿ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಗುಡ್ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡೋದಾದರೆ, ಗುಡ್ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಹೇಗಿರಬೇಕು ಅಂತ ಹೇಳೋದಾದರೆ, ಒಂದು ಅರ್ಧದಷ್ಟು ನೀರಿರೋಂಥ ಗ್ಲಾಸ್ ನಮ್ಮ ಮುಂದೆ ಕಾಣ್ತಾ ಇದೆ ಅಂದರೆ ಒಂದು ವರ್ಗದ ಜನರಿಗೆ ಅಥವಾ ಒಂದು ಗುಂಪಿನ ಜನರಿಗೆ ಅನಿಸುತ್ತೆ ಗ್ಲಾಸ್ ಅರ್ಧದಷ್ಟಾದರೂ ನೀರಿದೆ ಅಂತ. ಇನ್ನೊಂದು ಗುಂಪಿನ ಜನರಿಗೆ ಅಥವಾ ಇನ್ನೊಂದು ಗ್ರೂಪ್ ಆಫ್ ಪೀಪಲ್ಗೆ ಅನಿಸುತ್ತೆ ಅಯ್ಯೋ ಅರ್ಧ ಗ್ಲಾಸು ಖಾಲಿ ಇದೆ ಅಲ್ವಾ ಅಂತ. ಮೊದಲನೇ ಗುಂಪಿನ ಜನ ಏನಿದ್ದಾರೆ, ಅರ್ಧದಷ್ಟಾದರೂ ನೀರಿದೆ ಗ್ಲಾಸಲ್ಲಿ ಅಂತಕ್ಕಂಥ ಒಂದು ಗುಂಪೇನಿದೆ,
ಇವರು ತಮ್ಮ ಜೀವನದಲ್ಲೂ ಸಹ ಅಷ್ಟೇ ಒಂದು ಮೆಚುರಿಟಿಯನ್ನು ಹೊಂದಿರ್ತಾರೆ. ನಮ್ಮ ಜೀವನದಲ್ಲಿ ಇರೋದ್ರಲ್ಲೇ ಖುಷಿಯನ್ನು ಪಡ್ಕೊಳ್ತಾ ಸಂತೋಷವಾಗಿ ಬದುಕೋಣ ಅನ್ನೋ ಒಂದು ಮೆಚುರಿಟಿನ ಹೊಂದಿರ್ತಾರೆ. ಗ್ಲಾಸಲ್ಲಿರ್ತಕ್ಕಂಥ ನೀರು ಇಷ್ಟೇ ಇದೆ ಅನ್ನೋದಾದ್ರೂ ಸಹ ಅವ್ರಿಗೆ ಮೊದಲು ಕಂಡಿದ್ದು ಗ್ಲಾಸಲ್ಲಿ ನೀರಿದೆ ಅಲ್ವಾ ಸಾಕು ಅನ್ನೋ ಒಂದು ಭಾವನೆ. ಅದೇ ಅರ್ಧದಷ್ಟು ಗ್ಲಾಸ್ ಖಾಲಿ ಇದೆ ಅಂತ ಯಾರು ಭಾವಿಸ್ತಾರೆ, ಇವರ ಒಂದು ಮೆಂಟ್ಯಾಲಿಟಿ ಅವರ ಜೀವನದಲ್ಲಿ ಏನಿಲ್ಲ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಕೊರಗ್ತಾ ಹೆಚ್ಚು ಟೆನ್ಷನನ್ನು ತಗೊಳ್ತಾ ಇರ್ತಾರೆ. ನನ್ನ ಜೀವನದಲ್ಲಿ ಅದಿಲ್ಲ ಇದಿಲ್ಲ, ನಾನು ಖುಷಿಯಾಗಿರ್ಬೇಕಂದ್ರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸದಾ ಒದ್ದಾಡ್ತಾ ಒಂದು ಒತ್ತಡಕ್ಕೆ ಗುರಿಯಾಗುವಂಥ ಜನ ಆಗಿರ್ತಾರೆ. ಸೊ ಹಾಗಾಗಿ ಹೆಚ್ಚು ನೆಗೆಟಿವಿಟಿ ಅಂತಕ್ಕಂಥದ್ದು ಈ ಒಂದು ಗುಂಪಿನ ಜನರನ್ನು ಕಾಡ್ತಾ ಇರುತ್ತೆ. ಯಾವಾಗ ಅವ್ರಿಗೆ ನೆಗೆಟಿವಿಟಿ ಅಂತಕ್ಕಂಥದ್ದೇ ಖಾಲಿ ಜಾಗ ಅಂತಕ್ಕಂಥದ್ದೇ ಇವ್ರಿಗೆ ಗ್ಲಾಸಲ್ಲಿ ಕಾಣುತ್ತೆ ಅನ್ನೋದಾದರೆ ಹೆಚ್ಚು ನೆಗೆಟಿವಿಟಿಯನ್ನು ಈ ಒಂದು ವ್ಯಕ್ತಿಗಳು ಹೊಂದಿರ್ತಾರೆ ಅಂತ. ನೋಡಿದ್ದೆಲ್ಲ ತಪ್ಪು, ಮಾಡಿದ್ದೆಲ್ಲ ತಪ್ಪು, ಯಾರು ಏನೇ ಮಾಡಲಿ ಅದರಲ್ಲಿ ನೆಗೆಟಿವಿಟಿ ಹುಡುಕುವಂಥ ಜನ ಇದ್ದಷ್ಟು ಅವರು ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಸುತ್ತಮುತ್ತಲಿನ ಅಟ್ಮಾಸ್ಫಿಯರ್ ಸಹ ಹಾಳಾಗುತ್ತೆ, ಮನೆಯ ನೆಮ್ಮದಿ ಅಂತಕ್ಕಂಥದ್ದು ಸಹ ಹಾಳಾಗುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಎರಡನೇ ಗುಂಪಿನ ಜನ ಏನಿದ್ದಾರೆ, ನೆಗೆಟಿವ್ ಥಾಟ್ಸನ್ನು ಹೊಂದಿರತಕ್ಕಂಥವ್ರು, ಹೆಚ್ಚು ಖಾಲಿ ಒಂದು ಸ್ಪೇಸ್ ಬಗ್ಗೆ ಗಮನ ಕೊಡ್ತಕ್ಕಂಥವ್ರು ಯಾರಿದ್ದಾರೆ, ಇವರು ಆದಷ್ಟು ಅವರ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಅವ್ರಿಗೂ ಒಳ್ಳೆಯದು ಆ್ಯಂಡ್ ಅವ್ರ ಸುತ್ತಮುತ್ತಲು ಇರ್ತಕ್ಕಂಥ ಜನರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ನೋಡಿದ್ರಲ್ವ, ಇದಿಷ್ಟು ಆಗಿತ್ತು ಆ್ಯಟಿಟ್ಯೂಡ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ನನಗೆ ತಿಳಿದಿರೋವಂಥದ್ದು, ನಾನು ತಿಳ್ಕೊಂಡಿರೋವಂಥದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಸಹ ಇದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಂಥವನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಸಹ ಮಾಡಿ. ಯಾಕೆಂತಂದರೆ ಇಂಥ ವಿಡಿಯೋಸಿಂದ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಧನ್ಯವಾದಗಳು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.